ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ಹೇಳಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಸದನದಲ್ಲಿ ನನ್ನ ಪ್ರಶ್ನೆಗಳೇ ಬರ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರೋರ್ವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಿ ಇಲ್ಲದೆ ಮಾಧ್ಯಮದ ಮುಂದೆ ಹೇಳಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅಂತ ಶ್ರೀರಂಗಪಟ್ಟಣ ಕಾಂಗ್ರೆಸ್ನ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಅಳಲನ್ನ ತೋಡ್ಕೊಂಡಿದ್ದಾರೆ. ಸರ್ಕಾರಿ ಜಾಗವನ್ನ ಬೇರೆಯವರಿಗೆ ಖಾತೆ ಮಾಡಿಕೊಡಲಾಗ್ತಿದೆ, ಸರ್ಕಾರಿ ದಾಖಲೆಗಳನ್ನು ಅಧಿಕಾರಿಗಳು ತಿತ್ತಾ ಇದ್ದಾರೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾತನಾಡೋದಕ್ಕೆ ಆಗ್ತಿಲ್ಲ ಅನ್ನೋ ಬೇಸರ ರಮೇಶ್ ಬಂಡಿ ಸಿದ್ದೇಗೌಡರದ್ದು. ದಿನಗಳಲ್ಲಿ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ನಮ್ಮ ಕಸಬಾ ಹೋಬಳಿಯಲ್ಲಿ ಬೆಳಗೊಳ ಹೋಬಳಿಯಲ್ಲಿ ಇತ್ತೀಚೆಗೆ ಈ RR ಅಂದರೆ RR ರೈಟ್ಸ್ ಆಫ್ ರೆಕಾರ್ಡ್ಸ್ ಮತ್ತು ರೈಟ್ಸ್ ಆಫ್ ರೆಕಾರ್ಡ್ಸ್ ಇಂಡೆಕ್ಸ್ ಮತ್ತು MRಗಳನ್ನ ತಿದ್ದುಪಡಿ ಮಾಡೋದ್ರ ಮುಖಾಂತರ ಅನೇಕ ಸರ್ಕಾರಿ ಜಮೀನುಗಳನ್ನ ಬೇರೆಯವರಿಗೆ ಅದನ್ನು ಖಾತೆಗಳು ಮಾಡಿಕೊಟ್ಟು ಮೊದಲು ಏನು ಮಾಡ್ತಾರೆ ಅಂದರೆ ತಹಶೀಲ್ದಾರ್ ಕೋರ್ಟ್ಗೆ ಹಾಕ್ತಾರೆ. ತಹಶೀಲ್ದಾರ್ ಕೋರ್ಟಲ್ಲಿ ಅದು ವಜಾ ಆಗ್ತದೆ, ಅದು AC ಕೋರ್ಟ್ಗೆ ಹಾಕ್ತಾರೆ. AC ಕೋರ್ಟಲ್ಲಿ ಆದೇಶಗಳನ್ನ ಮಾಡಿಕೊಂಡು ಒಂದೊಂದೇ ದಿವಸಕ್ಕೆ ಮೇಲ್ಗಡೆಯಿಂದ ಸಚಿವರಿಂದ ಪ್ರೆಷರ್ ಇದೆ, ಅದು ಖಾತೆ ಮಾಡಲೇಬೇಕು ಅಂಥೇಳಿ ಸಂಬಂಧಪಟ್ಟಂಥ ತಹಶೀಲ್ದಾರ್ಗೆ ಹಾಗೂ ಡೆಪ್ಟಿ ತಹಶೀಲ್ದಾರ್ಗೆ ಅದಕ್ಕೆ ಸಂಬಂಧಪಟ್ಟಂಥ RIಗೆ ಪ್ರೆಷರ್ ತಗೊಬಂದು ನಮ್ಮ ಪಾಂಡುಪುರ AC ಅವರು ಅದನ್ನು ಖಾತೆಗಳು ಮಾಡ್ತಕ್ಕಂಥದ್ದು. ಅದು ಖಾತೆಗಳ ಮಾಡೋ ಜೊತೆಗೆ ಒಂದೇ ದಿವಸದಲ್ಲಿ ಆದೇಶ ಮಾಡ್ತಾರೆ, ಅದ್ರ ಬೆಳಿಗ್ಗೆನೇ ಖಾತೆ ಆಗ್ತದೆ, ಅದ್ರ ಮಾರನೆಗೆ ಜಮೀನು ಮಾರಿಬಿಡ್ತಾರೆ. ಸರ್ಕಾರಕ್ಕೆ ನಾನು ಸರಿ ಹೋಗ್ತದೇನೋ, ಇದನ್ನು ಸರಿಪಡಿಸ್ಕೋತಾರೇನೋ ಅಂತ ನಾನು ಕಾದೆ. ಈಗ ನಾನು ಅದು ಕಾಲಿಂಗ್ ಅಟೆನ್ಷನ್ಸನ್ನು ಕೊಟ್ಟಿದ್ದೀನಿ, ಅದು ಮಂಗಳವಾರ ಅಥವಾ ಬುಧವಾರ ಬರ್ಬೋದು. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಭಾಧ್ಯಕ್ಷ ಗೌರವ